ನೀನ್ ಮಾಡಿರೋ ಕೆಲಸ ಅಂತ ಕೆಲಸ ಅನ್ಕೊಂಡಿದ್ದೀನಿ. ಮರ್ಯಾದೆ ಕೊಟ್ಟು ಮಾತಾಡ್ರೆ ಮರ್ಯಾದೆ ಕೊಟ್ಟು ಇಲ್ಲ. ಯಾಕೆ ಕೊಡ್ತೀರಾ ಬುದ್ಧಿ ನೋಡೋಣ ಬುದ್ಧಿ ಇವಾಗ ಬುದ್ಧಿ ಅಂದಿಗಲ್ ತರ ಆಡ್ತೀರ ನೀವು. ಎಂಜಿಲ್ ಕಸಿ ಕೈ ಹತ್ತಿರಲ್ರಿ ನೀವು. ಲೋಗ ಮುಟ್ಬೇಡಿ ನೀವು. ನಾಚಿಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಮಧ್ಯ ರೋಡಿಗೆ ಅಂದಿಗಲ್ ತರ ನುಗ್ತೀರಲ್ರಿ. ಮುಖ ತೋರ್ಸ್ರಿ ಹೋಗ್ಲಿ. ಶಾರುಖ್ ಹಲೋ ಶಾರುಖ್ ಗಾಡಿ ಹಚ್ಚಕ್ ಬಂದ್ರಲ್ಲ ಈ ಕಡೆ ಶಾರುಖ್ ನೋಡಿ. ಮತ್ತೊಮ್ಮೆ ಇದೇ ಹುಸ್ಕೂರು ಹಣ್ಣಿನ ಮಾರುಕಟ್ಟೆಯಲ್ಲಿ ಹೆಬ್ಬಗೋಡಿ ಪೊಲೀಸರ ಲಂಚದಾಟವನ್ನ ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಲೈವ್ ಆಗಿ ಬಯಲು ಮಾಡಿತ್ತು. ಡೀಸೆಲ್ ಇರೋ ರೈಟ್ ಅಲ್ಲಿ ಏನು ದುಡಿಯೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಇವ್ರಿಗೆ ಬೇರೆ ಕೊಡ್ಬೇಕಿಲ್ಲ. ಒಬ್ಬ ಜೀವನ ಮಾಡೋನು ಕೂಲಿ ಮಾಡೋನು ಇಷ್ಟೊಂದು ಬಾಧೆ ಇದೆ ಅಂದ್ರೆ ನಾವೇನು ಪಾಕಿಸ್ತಾನದಲ್ಲಿ ಇದೀವ? ನಾವು ಬೆಂಗಳೂರಲ್ಲೇ ಇದೀವಿ ತಾನೆ. ಹೊಡಿತಾರೆ, ಕಣ್ಣು ಮುಂದೆನೆ ಹೊಡಿತಿದ್ದಾರೆ. ಏನು ಹೊಡಿತಾರೆ? ನಮ್ಮ ಹತ್ರ ಕಾಸೆ ಇರೋದಿಲ್ಲ. ಬೇಕು ಅಂದ್ಬಿಟ್ಟು ಒಂದು 4,000 ಕಟ್ಟಿ 5,000 ಕಟ್ಟು ಅಂತ ಹೇಳೋದು ಮೇಡಮ್. ಇದು ಆಫೀಸರ್ಸ್ ಇಷ್ಟು ಕೇಸ್ ಹಾಕ್ಬೇಕಂತ ಹೇಳ್ತಾರೆ ಮೇಡಮ್. ಪರ್ ಡೇ 50 ಕೇಸ್ ಹಾಕ್ಬೇಕಂತ ಹೇಳಿರ್ತಾರೆ. ನೀವು ಬಿಲ್ ಕೊಡದೆ ಹಣ ತಗೊಂಡಿರುವಂತ ಇಷ್ಟು ವಿಡಿಯೋಗಳನ್ನ ಕೊಟ್ರೆ ಏನು ನೋಡಿ ಮೇಡಮ್, ನಾವಂತೂ ಮಾಡಿಲ್ಲ. 1 ವಾರದಿಂದ ಸ್ಟಿಂಗ್ ಆಪರೇಷನ್ ಮಾಡ್ತಿದೀವಿ ಸರ್. ಎವ್ರಿ ಡೇ ನಿಲ್ಲಿಸ್ತಾರೆ, ಚೀಟಿ ಕೊಡಲ್ಲ, 100-200 ಬಿಡಲ್ಲ, ಲಾಟಿಯಿಂದ ಹೊಡಿತಾರೆ ಡ್ರೈವರನ್ನ. ನಮ್ಮ ಹತ್ರನೇ ವಿಡಿಯೋ ಆಗಿದೆ. ಪೊಲೀಸರು ಎವ್ರಿ ಡೇ ಇಟ್ಸ್ ಹ್ಯಾಪನಿಂಗ್. ಟ್ರಾಫಿಕ್ನವರಲ್ಲ, ಲಾ ಅಂಡ್ ಆರ್ಡರ್. ಇದು ಡೈರಿ ಕೆಲಸ. ಇದು ಇಲ್ಲಿಲ್ಲ ಅಂದ್ರೆ ಬಂಸಂದ್ರ ಇಲ್ಲಿ ಡೈರಿ ವಸೂಲಿ. ಇವರ ಹಗಲು ದರೋಡೆಯಿಂದ ರೋಸಿ ಹೋದ ಚಾಲಕರು, ರೈತರು ವಿಜಯ್ ಟೈಮ್ಸ್ ತಂಡಕ್ಕೆ ಕರೆ ಮಾಡಿ ದೂರು ನೀಡಿದರು. ಇವರ ದೂರನ್ನು ಬೆನ್ನು ಹತ್ತಿದ ವಿಜಯ್ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ಸತತ 1 ವಾರಗಳ ಕಾಲ ಈ ಪೊಲೀಸರ ಕಳ್ಳಾಟದ ರಹಸ್ಯ ಕಾರ್ಯಾಚರಣೆ ಮಾಡಿತು. ಇವರ ಕಳ್ಳಾಟಗಳನ್ನು ನಿರಂತರವಾಗಿ ನೋಡಿದ ನಮ್ಮ ತಂಡ ಕೊನೆಗೆ ಪೊಲೀಸಪ್ಪನ ಬಳಿ ಹೋಗಿ ಲಂಚದಾಟದ ಬಗ್ಗೆ ನೇರವಾಗಿ ಪ್ರಶ್ನೆ ಕೇಳಿತು. ಏನ್ ಸರ್ ನಿಮ್ ದಂಧೆನೋ ಇಲ್ಲಿ? ಏನಿಲ್ಲ, ಕೇಸ್ ಆಗ್ತಾ ಇದೆ. ನನ್ಗೆ ಗೊತ್ತಿದೆ ಸರ್. 4 ದಿನದಿಂದ ನಾವು ಇಲ್ಲಿದ್ದೀವಿ. ಮತ್ತೇನಕ್ಕೆ ನೀವು ಗುದ್ದಕ್ಕೆ ಬರ್ತೀರಾ? ಗುದ್ದಕ್ಕೆ ಏನಕ್ಕೆ ಬಂದಿದ್ದು? ಮಾಡಿಲ್ಲ ಸರ್, ನಾನು ನೋಡ್ತಾನೆ ಇದ್ದೀನಿ. 4 ದಿನದಿಂದ ನಾನು ನೋಡ್ತಾನೆ ಇದ್ದೀನಿ. ನಿಮ್ಗೇನು ಹೇಳಿದೀವ? ಇಷ್ಟೇ ನೋಡಿ ನಾವು ಕೇಳಿದ್ದು. ನಮ್ಮ ಪ್ರಶ್ನೆಯಿಂದ ಪೂರ್ತಿ ಬೆವೆತು ಹೋದ ಪೊಲೀಸರು ಮೈ ಮೇಲೆ ದೆವ್ವ ಬಂದಂತೆ ವರ್ತಿಸಿದರು. ಅವರೇ ದುಡ್ಡು ಕೊಟ್ಟೋಗಿದಾರಲ್ಲ, ಹೆಂಗ್ ಮಧ್ಯೆ ಹೋಗ್ತೀರಿ? ಇವಾಗ ಹೋಗಿ. ಈ ಕಾರ್ಯಾಚರಣೆ ವೇಳೆ ಒಂದು ತಮಾಷೆ ನಡೆಯಿತು. ಅದೇನ್ ಗೊತ್ತಾ? ವಿಜಯ್ ಟೈಮ್ಸ್ ತಂಡ ಪೊಲೀಸರ ಬಳಿ ಯಾಕೆ ಲಂಚ ತಿಂತಿದ್ದೀರಿ ಅಂತ ಪ್ರಶ್ನೆ ಕೇಳಲು ಪ್ರಾರಂಭಿಸಿದ್ದೇ ತಡ. ಒಂದೇ ಸಲಕ್ಕೆ ಗಾಬರಿ ಬಿದ್ದ ಹೊಯ್ಸಳ ಜೀಪ್ ಚಾಲಕ PSIಯನ್ನೇ ಬಿಟ್ಟು ಪರಾರಿಯಾಗಿ ಡ್ರಾಮಾ ಕ್ರಿಯೇಟ್ ಮಾಡ್ದ. ಹೇಗಿದೆ ನೋಡಿ ಈ ಪೊಲೀಸರ ಪುಂಡಾಟ. ಹಾಡಹಗಲೇ ರೈತರನ್ನ ಲೂಟಿ ಮಾಡೋ ಇವರು ಆರಕ್ಷಕರಲ್ಲ, ಭಕ್ಷಕರು. ಇಂಥ ಪೊಲೀಸರು ಇಡೀ ಪೊಲೀಸ್ ಇಲಾಖೆಗೆ ಕಳಂಕ.